ವಿಚಾರವಾಗಿ ಕನ್ನಡ ಪರ ಹೋರಾಟಗಾರರು ರೂಪೇಶ್ ರಾಜಣ್ಣ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಎಸ್ ಸರ್, ಇವಾಗ ಮಹತ್ತರವಾದಂತ ನಿರ್ಧಾರವನ್ನ ರಾಜ್ಯ ಸರ್ಕಾರ ತಗೊಂಡಿದೆ. ಇನ್ನು ಹೋರಾಟಗಳು ಕೂಡ ನಡೀತಾ ಇತ್ತು. ಇದು ಹೋರಾಟಕ್ಕೆ ಸಿಕ್ಕ ಜಯ ಒಂದ್ ಕಡೆ ಆದ್ರೆ, ನಾನು ವಿದ್ಯಾರ್ಥಿಗಳ ದೃಷ್ಟಿಯಿಂದನೂ ಕೂಡ ಮಾತನಾಡ್ತಾ ಹೋಗ್ತೀನಿ ಈಗ. ಯಾಕಂದ್ರೆ ನಾವು ಕೂಡ ಹಿಂದಿ ಎಕ್ಸಾಮ್ ನ ನಾವು 10th ಅಲ್ಲಿ ಬರ್ಕೊಂಡು ಬಂದಿರುವಂತವ್ರು. ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಇದು ಸಮಸ್ಯೆ ಆಗ್ತಾ ಇದೆಯಾ ಮಾರ್ಕ್ಸ್ ತಗೊಳ್ಳೋದಕ್ಕೆ, ಅಥವಾ ಫೇಲ್ ಆಗ್ತಿದಾರ ವಿದ್ಯಾರ್ಥಿಗಳು ನಿಜವಾಗ್ಲೂ? ಯಾಕಂದ್ರೆ ವಿದ್ಯಾರ್ಥಿಗಳ ಬಾಯಿಂದ ಯಾವತ್ತೂ ಕೇಳಿರೋದು ಕಡಿಮೆ ಅಂತ. ಮೇಡಮ್, ಈಗ ಒಂದೇನು ಅಂದ್ರೆ ನಾವು ಚಿಕ್ಕ ವಯಸ್ಸಿಂದನೂ ಓದ್ದೋ ಹಿಂದಿನ, ನಮಗಂತೂ ಎಲ್ಲೂ ಸಹ ಹಿಂದಿ ಭಾಷೆಯಿಂದ ₹1 ಯೂಸ್ ಆಗ್ಲಿಲ್ಲ ನಮ್ಗೆ. ಸುಮ್ನೆ ಹೆಚ್ಚುವರಿಯಾಗಿ ಒಂದು ಭಾಷೆ ಕಲ್ತು ಅಷ್ಟೇ. ಈಗ ತಮಿಳುನಾಡು ಸಹ ಏನ್ ಮಾಡ್ತಾ ಇದೆ, ದ್ವಿಭಾಷಾ ನೀತಿಯನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ನೀವು ಉತ್ತರದ ರಾಜ್ಯಗಳು ಅಂದ್ರೆ ಹಿಂದಿ ರಾಜ್ಯಗಳು ತಗೊಂಡ್ರು ಸ್ವಲ್ಪ ಹೆಚ್ಚು ಕಮ್ಮಿ ಅವರು ದ್ವಿಭಾಷೆನೆ, ಅಂದ್ರೆ ಹಿಂದಿ ಜೊತೆಗೆ ಇಂಗ್ಲಿಷ್ ಕಲಿತಾರೆ ಅಲ್ಲಿ. ಆದ್ರೆ ಇಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಇವತ್ತು ನಮ್ ಕರ್ನಾಟಕ ಏನಾಗಿದೆ ಅಂದ್ರೆ, ನಮಗೆ ಮಕ್ಕಳುಗಳಿಗೆ ಕನ್ನಡ ಕಲಿತಾರೆ ಲೋಕಲ್ ಭಾಷೆ, ಅವ್ರಿಗೆ ವ್ಯವಹಾರಿಕವಾಗಿ ಅವ್ರಿಗೆ ನಾಳೆ ಜನ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೋ ಅಥವಾ ಹೆಚ್ಚಿನ ರೀತಿಯಲ್ಲಿ ಅವ್ರ ಉದ್ಯೋಗಕ್ಕೋ ಇಂಗ್ಲಿಷ್ ಕಲ್ತ್ಕೋತಾರೆ. ಇದ್ರ ಮಧ್ಯೆ ಹಿಂದಿಯನ್ನ ಬಲವಂತವಾಗಿ ಕಲ್ಸೋದಿದೆಯಲ್ಲ, ಇದನ್ನ ನಾವು ವಿರೋಧ ಮಾಡ್ಕೊಂಡು ನಮ್ಮ ಹೋರಾಟಗಾರರು ಬಂದು ಅದನ್ನ ಮನವಿ ಕೊಟ್ಟಿರ್ತಕ್ಕಂಥದ್ದು. ನಮ್ಗೆ ಹಿಂದಿ ಭಾಷೆನ ತೆಗೆದ್ಬಿಡಿ ಹಂಗನ್ಬಿಟ್ಟು, ಬೇಕು ಅಂತ ಯಾರಿಗಾರು ಹಿಂದಿ ಬೇಕಲೇಬೇಕು ಅಂತಂದ್ರೆ ಅವ್ರು ಬೇಕು ಅಂದ್ರೆ ಅವ್ರು ಕಲ್ತ್ಕೊಳ್ಳಿ, ಅವ್ರ ಬೇಕಾದ್ರೆ ತಗೊಂಡ್ ಕಲ್ತ್ಕೊಳ್ಳಿ, ಬಟ್ ಕಡ್ಡಾಯ ಬೇಡ ಅನ್ನೋದು ನಮ್ಮ ನಿಲುವು ಮೇಡಮ್. ಈ ವಿಚಾರದಲ್ಲಿ ಮಧು ಬಂಗಾರಪ್ಪ ಅವ್ರು ಏನಾದ್ರು ಹಿಂದಿಯನ್ನ ನಾವು ಗಣನೆಗೆ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಅವ್ರಿಗೆ ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಾಗೇನೆ ಅವ್ರು ಹೇಳ್ತಾರೆ, ನಮ್ಮ ಕನ್ನಡ ಟೀಚರ್ಸ್ ಕೂಡ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡವ್ರು ಕೂಡ ಹಿಂದಿನ ಟೀಚ್ ಮಾಡ್ತಾ ಬರ್ತಿದ್ದಾರೆ. ಇವಾಗ ನೀವ್ ಹೇಳಿದ್ರಿ ಕಲಿಯುವಂತವ್ರು ಕಲೀಲಿ ಅಂತ. ಈಗ ಎಷ್ಟೋ ಜನ ಮಕ್ಳಿಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಅಯ್ಯೋ ಬಿಡು ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋದು ಆಗುತ್ತೆ. ಆದ್ರೆ ಮುಂದೆ ಒಂದು ದಿನ ಆ ಭಾಷೆ ನನಗೆ ಗೊತ್ತಿದ್ರೆ ಕೆಲವೊಂದಷ್ಟು ಸಮಯದಲ್ಲಿ ನಂಗೆ ಉಪಯುಕ್ತ ಆಗ್ತಿತ್ತು ಅನ್ನುವಂಥದ್ದು ಆ ವಿದ್ಯಾರ್ಥಿಗಳಿಗೆ ಬರ್ಬೋದಲ್ವಾ ಅಂತ. ಹಿಂದಿ ಭಾಷೆಯಿಂದ ಕನ್ನಡಿಗ ವಿದ್ಯಾರ್ಥಿಗೆ ಎಲ್ಲಿ ಉಪಯೋಗ ಆಗುತ್ತೆ ಹೇಳಿ ಮೇಡಮ್. ಸರ್, ಅಂದ್ರೆ ಕನ್ನಡದ ವಿದ್ಯಾರ್ಥಿಗಳು ಅಂತ ಮಾತ್ರ ಹೇಳದ್ ಬೇಡ. ಇವಾಗ ನಾವೇನೆ ಒಂದು ಭಾಷೆ ಹಿಂದಿ ಭಾಷೆ ಬಂದಿದ್ರೆ, ನಾನು ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಜೊತೆ ನಾನು ಅವ್ರಿಗೆ ನನ್ಗೆ ಏನ್ ಕನ್ವೆ ಮಾಡ್ಬೇಕಿತ್ತು ಅದನ್ನ ಕನ್ವೆ ಮಾಡ್ಬೋದಿತ್ತಲ್ವಾ ಅಂತ ಕೆಲವೊಂದಷ್ಟು ಸಿಚುವೇಶನ್ಸ್ ಅಲ್ಲಿ ಅನ್ನಿಸ್ಬೋದಲ್ವಾ? ಇಲ್ಲ 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 ಏನೇ ಹೇಳ್ತೀನಿ ಕೇಳಿ. ಈಗ ಕನ್ನಡದ ವಿದ್ಯಾರ್ಥಿ ಆತ ಹಿಂದಿ ಕಲಿಯೋದ್ರಿಂದ ಅಥವಾ ಹಿಂದಿಯನ್ನ ಒಂದು ಆಪ್ಷನ್ ಆಗಿ ಇರೋದ್ರಿಂದ ಏನ್ ತೊಂದ್ರೆ ಇಲ್ಲ, ಬೇಕು ಅಂತ ಕಲ್ತ್ಕೊಳ್ಳಿ. ಈಗ ಕರ್ನಾಟಕದ ಮಕ್ಕಳು ಏನಿದ್ದಾರೆ ಮೇಡಮ್, ಕರ್ನಾಟಕದ ಮಕ್ಕಳು ಕನ್ನಡನೇ ಕಲಿಯೋದು. ಈ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಒಂದಷ್ಟು ಜನ ಇಲ್ಲಿ ಒಂದಷ್ಟು ವರ್ಷ ಜೀವನ ಮಾಡ್ಬಿಟ್ಟು ಹೋಗುವಂತವ್ರು, ಅಥವಾ ಯಾರೋ ಆಫೀಸರ್ಸ್ ಗಳು ಬಂದಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಆಪ್ಷನ್ ಆಗಿ ಹಿಂದಿ ಇದ್ದೇ ಇರ್ತದೆ, ಅವ್ರು ಬೇಕು ಅಂದ್ರೆ 3ನೇ ಭಾಷೆಗೆ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಆದ್ರೆ ನೀವು ಕನ್ನಡದ ಮಕ್ಕಳನ್ನು ಕಡ್ಡಾಯವಾಗಿ ನೀವು ಹಿಂದಿನೂ ಕಲೀಲೇಬೇಕು ಅಂತ ಅನ್ನೋದಿದೆಯಲ್ಲ, ಅದನ್ನ ನಾವು ವಿರೋಧ ಮಾಡ್ತಾ ಇರೋದು. ಅದನ್ನ ಆಪ್ಷನ್ ತೆಗೆದಾಕಿ. ಈಗ ಏನ್ ನಮ್ಮ ಇಡೀ ಭಾರತದಲ್ಲಿ ಮೇಡಮ್, ನಾನು ಒಂದು ತಮಾಷೆ ಹೇಳ್ತಾರೆ, ಕನ್ನಡದವ್ರು ಏನಿಗೆ ಹಿಂದಿ ಕಲಿಬೇಕು ಅಂತಂದ್ರೆ ಒಂದು 6 ಪಾನಿಪುರಿ ತಿನ್ನಕ್ಕೆ ಅಂತ. ಸೊ ಅದ ಹಂಗೆ ನಾವ್ ಎಲ್ರೂ ಹಿಂದಿ ಕಲ್ತಿರ್ತಕ್ಕಂಥದ್ದು ಪಾನಿಪುರಿ ದೇದೋ ಅದು ಇದು ಅಂತ ಹೇಳೋದಕ್ಕೆ ಹೊರತು ನಮ್ಗೆ ಅದರಿಂದ ₹1 ಯೂಸ್ ಇಲ್ಲ ಮೇಡಮ್. ಅದರಿಂದ ಏನ್ ಅವಶ್ಯಕತೆ ಇಲ್ಲ. ಸುಮ್ನೆ ನಾವ್ ಇಲ್ಲಿ ಹಿಂದಿ ಕಲ್ತು ಹೊರಗಡೆಯಿಂದ ಬರೋರ್ಗೆ ಅವ್ರು ಸುಲಭವಾಗ್ಲಿ ಅಂತ ನಮಗೆ ಹಿಂದಿ ಕಲಿಸ್ತಾ ಇದಾರೆ ಹೊರತು ಇನ್ನೇನು ಯೂಸ್ ಇಲ್ಲ ಇದರಿಂದ. ಎಸ್ ಟ್ರೂ ಸರ್. ಹಾಗ್ ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಈಗಿನ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಾಗಿ ರಿಲೀಫ್ ಸಿಕ್ತು ಅಂತ ಹೇಳ್ಬೋದು. ಬೇರೆ ಸಬ್ಜೆಕ್ಟ್ಸ್ ಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅವರಿಗೆ ಸಮಯ ಆಗುತ್ತೆ. ಹೌದು ಹೌದು 100% ನಿಜ ಮೇಡಮ್. ಈ ವಿಚಾರದಲ್ಲಿ ಒಂದು ಹಿಂದಿಗೆ ಸಪರೇಟ್ ಆಗಿ ತಲೆನೋವು ಆಗೋ ಬದಲು ಅದೇ ಒಂದು ಅವರ ಒಂದು ಸಮಯವನ್ನ ಇನ್ಯಾವುದೋ ಟಫ್ ಸಬ್ಜೆಕ್ಟ್ ಇರ್ತದೆ, ಕೆಲವರಿಗೆ ಗಣಿತ ಕಷ್ಟಕರವಾಗಿರ್ತದೆ, ವಿಜ್ಞಾನ ಕಷ್ಟಕರವಾಗಿರ್ತದೆ. ಈ ರೀತಿ ಒಂದು ಸಬ್ಜೆಕ್ಟ್ ಕಡಿಮೆ ಆಯ್ತು ಅಂತಂದ್ರೆ ಅದ್ರ ಮೇಲೆ ಅವ್ರು ಹೆಚ್ಚಿನ ಸಮಯವನ್ನು ಮೀಸಲಿರಿಸಿ ಅವ್ರು ಇನ್ನೂ ಹೆಚ್ಚಿನ ಮಾರ್ಕ್ಸ್ ತೆಗೆಯೋದಕ್ಕೆ ಅವಕಾಶ ಇರ್ತದೆ ಮೇಡಮ್. ನಿಜ ಸರ್, ಯು ಆರ್ ರೈಟ್. ಅಂಡ್ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಇವಾಗ ಹಿಂದಿ ಯಾವ ಮಟ್ಟಿಗೆ ಆಗಿದೆ ಅಂದ್ರೆ, ರೈಲ್ವೆ ಎಕ್ಸಾಮ್ ನಲ್ಲಿ ಹಿಂದಿ ಕನ್ನಡ ತೆಗ್ದಾಕ್ಬಿಟ್ಟು ಹಿಂದಿ ಮಾಡುವಂತದ್ದು ನಿಜಕ್ಕೂ ಕೂಡ ಖಂಡನೀಯ ಆಗಿತ್ತು ಅಲ್ವಾ ಸರ್? ನಿಜ ಮೇಡಮ್. ಈಗ ಬ್ಯಾಂಕ್ ಎಕ್ಸಾಮ್ ಗಳು ತಗೊಳ್ಳಿ ನೀವು, ಬ್ಯಾಂಕ್ ಗಳಲ್ಲಿ ಮೇಡಮ್ ಈಗ ಒಂದು 20 ವರ್ಷದ ಹಿಂದೆ ಹೋದ್ರೆ ನೀವೇ ನಾವ್ ಯಾವ್ದೇ ಬ್ಯಾಂಕ್ ಹೋದ್ರು, ಬನ್ನಿ ಸರ್ ಈಗ ಬಂದ್ರ, ಬನ್ನಿ ಕೊಡ್ರೆ, ಬನ್ನಿ ಹಣ ಕೂತ್ಕೊಳ್ಳಿ, ಊಟ ಮಾಡಿದ್ರ ಅಂತ ಕೇಳ್ತಾ ಇದ್ರಿ. ಇವತ್ ನೀವು ಹೋದ್ರೆ ಲೈನ್ ಮೇ ಕಡೋ ಜಾವ್ ಅದು ಇದು ಬರೀ ಹಿಂದಿ. ಮತ್ತೆ ಅಲ್ಲಿ ಇರ್ತಕ್ಕಂತ ಚಲನ್ಗಳಲ್ಲಿ ಕನ್ನಡ ಇರೋದಿಲ್ಲ ಮೇಡಮ್, ಎಲ್ಲ ಹಿಂದಿ ಚಲನ್ನು. ಅಂದ್ರೆ ಸಂಪೂರ್ಣ ಬ್ಯಾಂಕಿಂಗ್ ಸೆಕ್ಟರ್ ಹಿಂದಿ, ರೈಲ್ವೆ ಇಲಾಖೆ ಹಿಂದಿ, ಪೋಸ್ಟ್ ಆಫೀಸ್ ಹಿಂದಿ, ಎಲ್ಲಾ ಕಡೆ ಹಿಂದಿ 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 ಅಂತ ಅನ್ಕೊಂಡ್ ಬಂದು ನಮ್ ಕನ್ನಡದವ್ರಿಗೆ ಅವಕಾಶ ಇಲ್ಲದೆ ಒಂದ್ ರೀತಿ ಮಾಡ್ತಾ ಇರೋದು ಖಂಡಿತವಾಗ್ಲೂ ಇದು ದುರ್ದೈವ. ಆ ದೃಷ್ಟಿಯಿಂದ ಹಿಂದಿ ಹೇರಿಕೆ ನಿಲ್ಲಬೇಕು. ಅವಾಗಲಾದ್ರೂ ಒಂದು 80-90% ಇದರಿಂದ ಕನ್ನಡಕ್ಕೂ ಉಪಯೋಗ ಇದೆ,
ಕನ್ನಡಿಗರಿಗೂ ಉಪಯೋಗ ಇದೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆಗೆ ಮಾತಾಡೋದಕ್ಕಾಗಿ.